ಈ ದಿನ ನಾನು ಈ ವೇದಿಕೆ ಮೇಲೆ ಇರೋದು, ಅದರಲ್ಲಿ ನನ್ನ ತವರು ಮನೆ ಇಬ್ಬರು ಹುಡುಗರು ನಮ್ಮ ಮನೆಗೆ ಬಂದಿರೋದು, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಮುಖ್ಯವಾಗಿ ಈ ಆಲ್ಬಮ್ ಯಾಕಂದರೆ ತುಂಬ ಜನ ಮಕ್ಕಳಿಗೆ ದೇವ್ರ ಬಗ್ಗೆ ಗೊತ್ತು, ಏನೋ ನಾವು ಪೂಜೆ ಮಾಡ್ತೀವಿ ಅಂತ ಗೊತ್ತು, ಇನ್ನೇನೋ ಗೊತ್ತು, ಆದರೆ ಅದ್ರ ಹೇಗೆ ನಡೆಯುತ್ತೆ ಅನ್ನೋದೇ ಗೊತ್ತಿರಲ್ಲ. ಅಂಥ ಒಂದು ಜೆನ್ಸಿ ಮಕ್ಕಳಿಗೆ, ಜೆನ್ ಆಲ್ಫಾ ಮಕ್ಕಳಿಗೆ ಇದೆಲ್ಲ ಏನೇನು ನಡೀತವೆ, ಏನೇನು ಆಗ್ತವೆ ಅನ್ನೋದನ್ನೆಲ್ಲ ಆಲ್ಬಮ್ ಮೂಲಕ ತೋರಿಸೋದಿದೆಯಲ್ಲ, ಇಟ್ಸ್ ವೆರಿ ವೆರಿ ಗುಡ್ ಮೂವ್ ಅಂತ ಹೇಳ್ತೀನಿ. ಆ್ಯಂಡ್ ನಮ್ಮ ವಾಣಿಶ್ರೀ ಮಗಳು ಭಾಳ ಚೆನ್ನಾಗಿ ಮಾತಾಡ್ತೀನಿ. ವಾಣಿಶ್ರೀ ಮಗಳು ನೀನಮ್ಮ ಯಾರೇ? ಮೇಡಮ್ ವಾಣಿಶ್ರೀ ಮಗಳು, ನಮ್ಮ ವಾಣಿಶ್ರೀ ಮೇಡಮ್ ಮಗಳು ಖುಷಿ ಪ್ರಾಜೆಕ್ಟ್. ಮೋಕ್ಷೇಂದ್ರ ಪಾಪಿಷ್ಟ ನೀನೇ ಹೇಳಿದ ಅವಳು ವಾಣಿಶ್ರೀ ಮಗಳು ಅಂತ. ನೀ ಯಾರು ಅವಳು ಬಳಿ ಚೆನ್ನಾಗಿ ಮಾತಾಡ್ತಾವಳೆ, ನೀನು ಪಣೆ ಅಂತ ಕೇಳಿದೆ. ಅಮ್ಮ ಅವಳು ವಾಣಿಶ್ರೀ ಮಗಳ ಮಾತು ಹೇಳ್ಕೊಡ್ತಾವಳೆ, ನೀನ್ ತಾನೇ ಹೇಳಿದೆ. ಇದವಳು ಇದೂ ನೂಕಳು ಎಲ್ಲೇ ಅಮ್ಮ ಇದೆಯಾ, ಅವಳು ಎಲ್ಲಿದೆಯಾ ನೀನಾ? ಸರಿಮ್ಮ, ನೀನೇ ಅವಳು ಅನ್ಕೊಂಡ್ಬಿಟ್ಟಿದ್ದೆ. ಸೇವ್ ಹಾಕೊಂಡು ಬಂದಿದ್ದೀವಿ ಮೇಡಮ್, ಏನ್ ಮಾಡೋದು? ವಾಣಿಶ್ರೀ ಮಗಳು ಸರ್ ಮದ್ವೆ ಆಗಿಲ್ಲ ಸರ್. ಯಾಕೆ ಸರ್? ನೀನ್ ಮದ್ವೆ ಅದೇ ಅವ್ರಮ್ಮ ಮಗಳ ಮದ್ವೆಗೆ ಕರೆದಿಲ್ಲ, ನೀನ್ ಮದ್ವೆ ಮಾಡ್ಬಿಟ್ಟಿಯಲ್ಲೋ, ಬಿಟ್ರೆ ಯಾರು ಗಂಡ ಅಂದ್ರೂ ತೋರಿಸ್ಬಿಡ್ತೀಯ ಕಣೋ. ಬೇಡ ಕಣೋದು. ನಾನು ನಂದು ತುಂಬಾ ಬುದ್ಧಿವಂತ. ನಾನು ಯಾರ ಹೆಸರು ಯಾರಿಗೋ ಕರಿತೀನಿ, ಇನ್ ಯಾರ ಹೆಸರು ಯಾರಿಗೋ ಕರಿತೀನಿ. ಆಮೇಲೆ ಏನು ಹುಡುಗಿ ಬಳಿ ಚೆನ್ನಾಗಿ ಮಾತಾಡ್ತಾವಳ, ನಿರೂಪಣೆ ಮಾಡ್ತಾವಳ, ಯಾರು ಏನೋ ಹೆಸರು ಇವೆಲ್ಲ ಗೊತ್ತಿರ್ತಾರ, ಇವೆಲ್ಲ ಬರ್ತಾ ಇರ್ತಾರಲ್ವ ಎಷ್ಟೊಂದು ಪ್ರೆಸ್ ಮೀಟ್ಗೆ. ಅದಕ್ಕೆ ಬಹಳ ಸೀನಿಯರ್ ಮೋಕ್ಷೇಂದ್ರ ಅಂತ ಕೇಳಿದೆ, ಪಕ್ಕದಲ್ಲೇ ಕೂತಿದ್ನ. ಅವನು ವಾಣಿಶ್ರೀ ಮಗಳು ಅಂದ. ನಿಂಗೆ ಗೊತ್ತಿಲ್ವೇನಮ್ಮ ಅವಳು ವಾಣಿಶ್ರೀ? ಹೌದಾ? ಅಯ್ಯೋ ನಾನು ನೋಡಿಲ್ವಲ್ಲ, ಕರೆಕ್ಟ್ ಅವಳು ಬೇರೆ ಬೇರೆ ಡ್ರೆಸ್ಸಲ್ಲಿ ನೋಡಿದ್ದೆ, ಈ ಥರ ಸೀರಿಯಲ್ನಲ್ಲಿ ನೋಡಿಲ್ಲ. ಅವ್ರ ಅಮ್ಮನ ಜೊತೆ ಅಲ್ವಮ್ಮ, ನೀವು ಬೇರೆ ಬೇರೆ ಫಂಕ್ಷನಲ್ಲಿ ನೋಡಿದ್ದೀನಿ, ನಾನು ಈ ಥರ ಸೀರೆ ಉಟ್ಕೊಂಡ್ರೆ ನೋಡಿಲ್ಲ ಕಣೋ, ಇರ್ಬೋದು ಕರೆಕ್ಟ್ ಅಂದ್ಕೊಂಡು, ಸಾರಿ ಕಣಮ್ಮ ನೀನು ತುಂಬ ಚೆನ್ನಾಗಿದೆ ನಿರೂಪಣೆ ಮಾಡಿದೆ, ಥ್ಯಾಂಕ್ ಯು ಕಣಮ್ಮ. ಆಮೇಲೆ ಶ್ರೀನಿಧಿ ನೀ ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದೆ, ಕ್ಯಾಮ್ರಾ ಎತ್ಕೊಂಡು ಏನು ಡೆಡಿಕೇಶನು ಸರ್, ಕ್ಯಾಮ್ರಾಮನ್ ಸರ್, ಎಲ್ಲ ಕ್ಯಾಮ್ರಾಮನ್ಗಳು ಡೆಡಿಕೇಶನ್ ಜಾಸ್ತಿ ಸರ್, ತುಂಬ ಜಾಸ್ತಿ. ನೋಡಿ ನಮ್ಮ ನಾಗೇಶ್ನಿಂದ ಹಿಡಿದು ಅಲ್ಲಿರೋ ಎಲ್ಲ ಕ್ಯಾಮ್ರಾಮನ್ಗಳಿಗೂ ನಿಜವಾದ ಡೆಡಿಕೇಶನ್ ಜಾಸ್ತಿ. ಯಾಕೆ ಗೊತ್ತಾ? ನಮ್ಮ ಯಜಮಾನ ಕ್ಯಾಮ್ರಾ ಅವ್ರು ತುಂಬ ಡೆಡಿಕೇಶನ್ ಜಾಸ್ತಿ. ಬಟ್ ತುಂಬ ಥ್ಯಾಂಕ್ಸ್ ಅಲ್ವಾ, ಇಲ್ಲೇ ಇದಾರಲ್ಲ ಆಫ್ಕೋರ್ಸ್, ಎಷ್ಟು ವರ್ಷದಿಂದ ಎಲ್ಲವೂ ಗೊತ್ತು, ಪ್ರತಿಯೊಂದು ಗೊತ್ತು. ನಾವು ಇವ್ರ ಮುಂದೆ ಏನು ಮುಚ್ಚಿಡಕ್ಕೆ ಆಗಲ್ಲ, ನಮ್ದೆಲ್ಲ ಕಥೆಗಳು ಗೊತ್ತು. ತುಂಬ ಥ್ಯಾಂಕ್ಸ್. ಮತ್ತೊಮ್ಮೆ ರಘು ಆ್ಯಂಡ್ ಸುಗುಣ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ GT ಮಾಲ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಗೊತ್ತೇನೋ, ನಾನು ಏನೇ ಲೇಟಾಗಿ ಬಂದ್ರು ಪುರೋಹಿತ ದೀಪ ಹಚ್ತಾ ಇದ್ದ. ಅವನಂದ್ರೆ ನೀ ದೀಪ ಹಚ್ಚಲಿ ಅಂತಲೇ ನಾನು ಲೇಟಾಗಿ ಬಂದೆ, ಅದು ಕರೆಕ್ಟಾಗಿ ಬಂದೆ. ದೀಪ ಹಚ್ಚೋ ಟೈಮ್ ನಾನು ಬಂದೆ. ಥ್ಯಾಂಕ್ ಯು ಕಣೋ, ಯಾವಾಗಲೂ ನಮ್ಮ ಜೊತೆ ಇರ್ತೀಯ, ಯಾವುದೇ ಕಾರ್ಯಕ್ರಮ ಆದರೂ ನಮ್ಮ ಜೊತೆ ಇರ್ತೀಯ. ಇಡೀ ನಿಮ್ಮ ಟೀಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಥಿಂಕ್ ಊಟ ಇರುತ್ತೆ ಅಂತ ಭಾವಿಸ್ತೀನಿ, ಯಾಕಂದರೆ ಅಲ್ಲಿ ನಾನು ಹೊರಡ್ಬೇಕು. ನಾನು ಇಷ್ಟೊತ್ತು ಲೇಟಾಗಿ ಬಂದಾಗ ಈ ಊಟ ಇರುತ್ತೆ ಅಂತ ಗೊತ್ತಾಯಿತು, ಯಾಕಂದರೆ ತಾರ ಬೇಗ ಮೈ ಕೈಗಡೆ ಬಿಡಲ್ಲ. ಅದರಿಂದ ಎಲ್ರಿಗೂ ಮತ್ತೊಮ್ಮೆ ರಾಯರ ದರ್ಶನ ಮಾಡಿಸ್ತೀನಿ ಅಂತ ರಘು ಹೇಳಿದ್ದಾನೆ. ಎಲ್ಲ ಮೀಡಿಯಾದವ್ರಿಗೂ ಬಸ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಜೂನ್ 20ನೇ ತಾರೀಕು ಬೆಂಗಳೂರಿನಿಂದ ಮಂತ್ರಾಲಯಕ್ಕೆ ಇದೇ ಹಾಡಿನ ಬಿಡುಗಡೆ, ಅದ್ರ ಜೊತೆಗೆ ಇವನ ಸಂಗೀತ ಸಂಜೆ, ಜೊತೆಗೆ ದೊಡ್ಡ ಕನಸುಗಳನ್ನ ಇಟ್ಕೊಂಡಿದ್ದಾನೆ. ಬಹಳ ದೊಡ್ಡ ಇವರನ್ನ ಕರೆಸ್ಬೇಕು, ರಾಜಕಾರಣಿಗಳನ್ನ ಕರೆಸ್ಬೇಕು, ಮತ್ತೆ ಬೇರೆ 3 ರಾಜ್ಯದ DCMಗಳನ್ನ ಕರೆಸ್ಬೇಕು, ಮತ್ತೆ 3 ರಾಜ್ಯದ ಸೂಪರ್ ಸ್ಟಾರ್ಗಳನ್ನ ಕರೆಸ್ಬೇಕು. ಯಾರಿಗೂ ಗೊತ್ತು, ವಿಜಯಿ ಬರಬಹುದು. ಅವ್ರು ಮನಸ್ಸು ಮಾಡಿದ್ರೆ, ರಾಯ್ ಮನಸ್ಸು ಮಾಡಿದ್ರೆ ಅವರು ಬರಲಿ ಅಂತ ಕೇಳ್ಕೊಳ್ತಾ, ನಾವು ಒಂದು ದೊಡ್ಡ ಕಾರ್ಯಕ್ರಮದ ಜೊತೆಗೆ ದೊಡ್ಡದಾಗಿ ನಾವು ಈ ಎಲ್ಲರಿಗೂ ಕೂಡ ಇಡೀ ಪ್ರಪಂಚಕ್ಕೆ ರಾಯರ ಒಂದು ಭಕ್ತಿಯನ್ನು ಪರಿಸರಿಸೋಣ ಅಂತ ಹೇಳಿ ನಮಸ್ಕಾರ ಹೇಳ್ತೀನಿ. ನಮಸ್ಕಾರ.